ನಮ್ಮ ಮನೆಗಳಲ್ಲಿ ಸಡನ್ ಆಗಿ ಕರೆಂಟ್ ತೆಗೆದಾಗ ಒಂದ್ಸಲ ಅಯ್ಯೋ ದೇವರೇ ಬೊಜ್ಜ ಮಾಡಿದ್ರು, ಕರೆಂಟ್ನವರು ಸತ್ತೇ ಹೋದ್ರು, ಚಲೋ ಪ್ರೋಗ್ರಾಮ್ ಇತ್ತು, ಚಲೋ ಮೂವಿ ಆಗಿತ್ತು, ಇಷ್ಟೊತ್ತಿಗೆ ಹೋಗಿ ಸಾಯ್ಬೇಕಾ ಕರೆಂಟ್ ಅಂತೆಲ್ಲ ಬೈಕೊಂತೀರ. ನಮ್ಮನೆ ಅಂತಲ್ಲ, ಎಲ್ಲರ ಮನೇಲೂ ಸೇಮ್ ಹಿಂಗೇನೆ. ಬಟ್ ಆ ಥರ ಅನ್ಕೊಳ್ಳೋ ಮುಂಚೆ ಒಂದ್ಸಲ ಯೋಚನೆ ಮಾಡಿ, ಎಲ್ಲೋ ಒಂದು ಕಡೆ ಮರ ಬಿದ್ದಿರತ್ತೆ, ಗುಡ್ಡ ಕುಸ್ತಿರತ್ತೆ, ಕಂಬ ಮುರಿದೋಗಿರ್ಬೋದು. ಸೊ ಅಚಾನಕ್ಕಾಗಿ ನೇಚರಿಂದ ಆ ಥರ ಆದರೆ ಪಾಪ ಅವ್ರು ತಾನೇ ಏನು ಮಾಡ್ತಾರೆ. ಅವ್ರಿಗೆ ಗೌರ್ಮೆಂಟ್ ಸಂಬಳ ಕೊಡುತ್ತೆ ನಿಜ, ಬಟ್ ಆದರೂ ಅವ್ರು ಹಗಲು ರಾತ್ರಿ ಎಲ್ಲ ಆದಷ್ಟು ಬೇಗ ಅದನ್ನೆಲ್ಲ ಸರಿ ಮಾಡಬೇಕು ಅಂತ ಯಾವುದೋ ಮರನ ಯಾವುದೋ ಲೈಟ್ ಕಂಬನ ಹತ್ತು ರಿಪೇರ್ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ನಮ್ಮ ಥರನೇ ಫ್ಯಾಮಿಲಿ ಇರುತ್ತೆ, ಮನೆ ಮಕ್ಕಳು ಇರ್ತಾರೆ ಅನ್ನೋದನ್ನ ಮರಿಬೇಡಿ. ಪಾಪ ನಿಮ್ಮ ಪ್ರೋಗ್ರಾಮ್ ಮೂವಿ ಹೋಯ್ತಂದ್ರೆ ಇನ್ನೊಂದು ದಿನ ನೋಡ್ಬೋದು ತಾನೆ, ಆದರೆ ಅವ್ರ ಜೀವಕ್ಕೆ ಬೆಲೆ ಇದೆ. ಕಷ್ಟಪಟ್ಟು ಕೆಲಸ ಮಾಡೋ ಪ್ರತಿಯೊಬ್ಬನಿಗೂ ಬೆಲೆ ಇದೆ ಅಲ್ವಾ. ಸೊ ಮನೇಲಿ ಕರೆಂಟ್ ಹೋದಾಗ ಪಾಸಿಟಿವ್ ಆಗಿ ಪಾಪ ಎಲ್ಲಿ ಮರ ಬಿತ್ತೇನೋ, ಲೈಟ್ ಕಂಬ ಮುರಿತೇನೋ ಪಾಪ ಅನ್ನೋ ಥರ ಪಾಸಿಟಿವ್ ಆಗಿ ಮಾತಾಡಿ. ನಿಮ್ಮ ಈ ಮಾತಿಂದ ಅವ್ರದ್ದೆಲ್ಲ ಆಯಸ್ಸು ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಹೆಚ್ಚಿನ ಕೆಲಸನ ಬೇಗ ಮಾಡೋ ಥರ ಆಗಲಿ, ಆಯಿತಾ. ಈ ವಿಡಿಯೋ ಬರೀ KEB ಅಂತಲ್ಲ, ಯಾರ್ಯಾರು ಕಷ್ಟಪಟ್ಟು ದುಡಿತಾರೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ.